ಇಂದಿನಿಂದ ಬೆಳಗಾವಿಯಲ್ಲಿರುವ ಸುವರ್ಣಸೌಧದಲ್ಲಿ ವಿಧಾನಮಂಡಲದ ಅಧಿವೇಶನ ಆರಂಭವಾಗಿದೆ. ಆದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಶಾಸಕರು ಮತ್ತು ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಗೈರಾಗಿದ್ದಾರೆ. ಬೆಳಗ್ಗೆ ಕಲಾಪ ಆರಂಭವಾಗ್ತಿದ್ದ ಹಾಗೆ ಪರಿಷತ್ನಲ್ಲಿ ಕುರ್ಚಿಗಳು ಖಾಲಿ ಹೊಡಿತಾ ಇದ್ವು. ಪ್ರತಿಪಕ್ಷದಲ್ಲಿ 18 ಸದಸ್ಯರು, ಆಡಳಿತ ಪಕ್ಷದಲ್ಲಿ 3 ಸಚಿವರು ಸೇರಿದಂತೆ 14 ಸದಸ್ಯರು ಮಾತ್ರ ಉಪಸ್ಥಿತರಿದ್ದರು. ಹೀಗಾಗಿ ಪರಿಷತ್ ಕಲಾಪವನ್ನ 45 ನಿಮಿಷಗಳ ಕಾಲ ಮುಂದೂಡಿಕೆ ಮಾಡಲಾಯಿತು. ನಂತರ ಕಲಾಪ ಆರಂಭವಾದಾಗ ಸದಸ್ಯರ ಗೈರು ಹಾಜರಿ ಬಗ್ಗೆ ಡಿಎಚ್ ಶಂಕರಮೂರ್ತಿ ಅಸಮಾಧಾನವನ್ನ ತೋರ್ಪಡಿಸಿದ್ರು. ಸದನಕ್ಕೆ ಬರೋರೆ ಬೆರಳೆಣಿಕೆಯಷ್ಟು ಜನ, ಬಂದವರಿಗೆ ಸದಾ ಊಟದ್ದೇ ಚಿಂತೆ. ಈಗಾಗಲೇ ಸಮಯ 1:15 ಆಗಿದೆ. ಸಮಯ ಜಾಸ್ತಿ ಆದ್ರೆ ನಮಗೆ ಊಟ ಖಾಲಿಯಾಗಿರುತ್ತೆ ಅಂತ ಕೆಲವು ಸದಸ್ಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ವಿಧಾನಸಭೆಯವರು ಊಟ ಖಾಲಿ ಮಾಡ್ತಾರೆ, ಅದರಿಂದ 2 ಗಂಟೆಯ ವೇಳೆಗೆ ಪ್ರಶ್ನೋತ್ತರ ಮುಗಿಸಿ ಊಟಕ್ಕೆ ತೆರಳಬೇಕು ಅಂತ ಡಿಎಚ್ ಶಂಕರಮೂರ್ತಿ ಹೇಳಿದ್ರು. ಡೋಂಟ್ ಗೋ ಟು ದಿ ಡೀಟೇಲ್ಸ್ ಹೋದ್ರೆ ಉತ್ತರ ಇದ್ರ ಬಗ್ಗೆ ಮಾತಾಡ್ತೀನಿ ಫಾರ್ 5 to 10 minutes. And accordingly, ಆಮೇಲೆ ಸರ್ಕಾರ ಉತ್ತರ ಕೊಡಬೇಕು. ಪ್ರಿಲಿಮಿನರಿ ಟೆನಬಿಲಿಟಿ ಬಗ್ಗೆ ಮಾತ್ರ ವಿಷಯಕ್ಕೆ ಹೋಗಬಾರ್ದು ಅನ್ನುವಂಥದ್ದು ಆಗಿದೆ. ಈಗ ಏನಾಗಿದೆ, ಕೆಳಮನೆಯಲ್ಲಿ ಸಭಾಧ್ಯಕ್ಷರು ತಮ್ಮ ಕೇಂದ್ರ ಸರ್ಕಾರ ಇವತ್ತು ಮಧ್ಯಾಹ್ನ ಪರಿಷತ್ನಲ್ಲಿ ಕಲಾಪ ನಡೀತಿದ್ದಾಗ ಸರ್ಕಾರದ ಸಚಿವರೊಬ್ಬರು ಪ್ರಶ್ನೆಗೆ ಉತ್ತರ ಹೇಳಲು ತಡಕಾಡಿದಂತಹ ಘಟನೆ ನಡೆಯಿತು. ಬೆಳಗಾವಿ ಐಟಿ ಪಾರ್ಕ್ ಬಗ್ಗೆ ಮಹಂತೇಶ್ ಕವಟಗಿ ಮಠ ಪ್ರಶ್ನೆಯೊಂದನ್ನ ಕೇಳಿದ್ರು. ಆದ್ರೆ ಇದು ನಮ್ಮ ಇಲಾಖೆಗೆ ಬರಲ್ಲ, ಬೃಹತ್ ಮತ್ತು ಕೈಗಾರಿಕೆ ಇಲಾಖೆಗೆ ಬರುತ್ತೆ ಅಂತ ಐಟಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ಇದರಿಂದ ಸಭಾಪತಿ ಡಿಎಚ್ ಶಂಕರಮೂರ್ತಿ ಐಟಿ ಇಲಾಖೆಯ ಹಿರಿಯ ಐಎಎಸ್ ಅಧಿಕಾರಿ ಕೈಗಾರಿಕಾ ಇಲಾಖೆಯ ವ್ಯಾಪ್ತಿಯ ಪ್ರಶ್ನೆ ಎಂದು ವಾಪಸ್ ಕಳುಹಿಸಿದ್ದಾರೆ. ಈ 2 ಇಲಾಖೆಗಳು ಬೇರೆ ಬೇರೆ ದೇಶದಲ್ಲಿದೆಯಾ? 2 ಇಲಾಖೆ ಸಂವಹನ ಮಾಡಲ್ವಾ? ನಮ್ಮನ್ನೇನು ಕಂಬ ಸುತ್ತಿಸ್ತಿದ್ದೀರಾ ಇಂಥ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಇಲಾಖೆಯ ಐಎಎಸ್ ಅಧಿಕಾರಿಯನ್ನ ವಿಚಾರಿಸಿಕೊಳ್ಳಿ ಅಂತ ಐಟಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಸಭಾಪತಿ ಕ್ಲಾಸ್ ತೆಗೆದುಕೊಂಡ್ರು. ಕೇಂದ್ರ ಸರ್ಕಾರ ಬಿಟ್ಟು ಕೂಡಲೇ ತಾವೆಲ್ಲ BSA ಮೆಂಬರ್ಸ್ ಎಲ್ಲರೂ ಆ ಸಭೆಗೆ ತಾವು ಬರಬೇಕು. ಆ ಸಭೆ ಮುಗಿದ ಮೇಲೆ ಈ ಸಭೆನ ಮುಂದುವರ್ಸೋದು ಒಳ್ಳೇದಾಗತ್ತೆ. ಅಲ್ಲೇನ್ ತೀರ್ಮಾನ ಆಗತ್ತೆ ಅಂತ ಮನಸ ಇಚ್ಛೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಂಗಾಗುತ್ತೆ ಅವರಿಗೆ ಟಿಪ್ಪು ಜಯಂತಿ ಮಾಡಿದ್ದರಿಂದ ರಾಜ್ಯ ಸರ್ಕಾರಕ್ಕೆ ಬಂದಿದ್ದೇನು ಅನ್ನೋದು ನನಗೆ ಗೊತ್ತಿಲ್ಲ. ಕಾರಣ ಪಾರಂಪರಿಕವಾಗಿ ಚರಿತ್ರೆ ಭಾಗಗಳೇ ಭಾರತದ ಚುನಾವಣಾ ಚರಿತ್ರೆಯಲ್ಲಿ ನೋಡುವುದಾದರೆ ಸಾಮಾನ್ಯವಾಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಜೊತೆಯೇ ಇದ್ದಾರೆ. ಹಾಗಾಗಿ ಅವರ ಜೊತೆಯೇ ಇರುವವರನ್ನ ಮತ್ತೆ ಅವರನ್ನೇ ಮೆಚ್ಚಿಸಲು ಯಾಕೆ ಮಾಡ್ತಾರೆ ಅನ್ನೋದು ಒಂದು ಆರೋಪ. ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಯಲ್ಲಪ್ಪ ಮೃತದೇಹ ತಿಪ್ಪಗೊಂಡನಹಳ್ಳಿ ಜಲಾಶಯದಲ್ಲಿ ಈಗ ಪತ್ತೆಯಾಗಿದೆ ಅನ್ನುವಂತ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇರುವಂತದ್ದು. 2 ದಿನಗಳ ಬಳಿಕ ಯಲ್ಲಪ್ಪನ ಮೃತದೇಹ ಪತ್ತೆಯಾಗಿದೆ.